ಶಾಸಕ ಪ್ರದೀಪ್ ಈಶ್ವರ್ಗೆ ಚಪ್ಪಲಿ ಎಸೆತಾಗಿದೆ. ಕೆಂಪೇಗೌಡ ಜಯಂತಿ ಆಚರಣೆ ವೇಳೆ ಭಾರಿ ಹೈ ಡ್ರಾಮಾ ನಡೆದಿದೆ. ಚಿಕ್ಕಬಳ್ಳಾಪುರದಲ್ಲಿ ಶಾಸಕ ಪ್ರದೀಪ್ ಈಶ್ವರ್ ವಿರುದ್ಧ ದೊಡ್ಡ ಮಟ್ಟದ ಆಕ್ರೋಶ ವ್ಯಕ್ತವಾಗಿತ್ತು. ಅತಿ ದೊಡ್ಡ ಭಾರಿ ಹೈ ಡ್ರಾಮಾ ನಡೆದು ಹೋಗಿದೆ. ಕೆಂಪೇಗೌಡ ಜಯಂತಿ ಆಚರಣೆಯ ಸಂದರ್ಭದಲ್ಲಿ ಶಾಸಕ ಪ್ರದೀಪ್ ಈಶ್ವರ್ ವಿರುದ್ಧ ಆಕ್ರೋಶ. ಪ್ರದೀಪ್ ಈಶ್ವರ್ಗೆ ಚಪ್ಪಲಿ ಎಸೆತಾಗಿದೆ. ಚಪ್ಪಲಿ ಎಸೆದವನನ್ನ ಪೊಲೀಸರು ವಶಪಡಿಸಿಕೊಂಡಿದ್ದಾರೆ. ನೂರಾರು ಜನ ಸುತ್ತುವರೆದಿದ್ದು ಪ್ರತಿಭಟನೆಯನ್ನ ಮಾಡ್ತಾ ಇದ್ರು. ವಶಕ್ಕೆ ಪಡಿತಾ ಇದ್ದಂಗೆ ಉಳಿದಂತ ಪ್ರತಿಭಟನಾಕಾರರು ಅಡ್ಡಿ ಮಾಡಿದ್ದಾರೆ ಪೊಲೀಸರಿಗೆ. ಪ್ರತಿಭಟನಾಕಾರರು ಮತ್ತು ಪೊಲೀಸರ ನಡುವೆ ತಳ್ಳಾಟ ನೂಕಾಟ ಆಗಿದೆ. ಎಚ್ಚರಿಕೆ ಬಗ್ಗೆ ವಾಗ್ದಾಳಿಯನ್ನು ನಡೆಸಿದ್ರು ಶಾಸಕ ಪ್ರದೀಪ್ ಈಶ್ವರ್. 80 ಲಕ್ಷದ ವಾಚ್ ಕಟ್ಕೊಂಡಿದ್ದಾರೆ, ಹಾಗೆ ಹೀಗೆ ಅಂತ ಒಂದಿಷ್ಟು ಆರೋಪಗಳನ್ನು ಮಾಡಿದ್ರು. ಹೀಗಾಗಿ ಎಚ್ಚರಿಕೆ ಬಳಿ ಕ್ಷಮೆಯಾಚಿಸಬೇಕು ಅಂತ ಪಟ್ಟು ಹಿಡಿದಿದ್ದಾರೆ ಕಾರ್ಯಕರ್ತರು. ಪ್ರದೀಪ್ ಈಶ್ವರ್ ಕಾರಿಗೆ ಮುತ್ತಿಗೆ ಹಾಕಿ ಆಕ್ರೋಶವನ್ನ ವ್ಯಕ್ತಪಡಿಸಿರುವುದು. ಈ ಪ್ರತಿಭಟನೆ ವೇಳೆ ಶಾಸಕ ಪ್ರದೀಪ್ ಈಶ್ವರ್ ಕೂಡ ತೋಳು ತಟ್ಟಿ ಸವಾಲು ಹಾಕಿದ್ದಾರೆ. ನೋಡಿ, ಪಂಥಾಹ್ವಾನ ಕೊಟ್ಟಿರೋ ದೃಶ್ಯದಲ್ಲಿ ನೋಡ್ತಾ ಇದ್ದೀವಿ. ಅವರ ಕಾರನ್ನ ಸುತ್ತುವರೆದು ಪ್ರತಿಭಟನೆಯನ್ನ ಮಾಡ್ತಾ ಇರುವಂತದ್ದು ಒಂದು ಕಡೆ, ಒಂದು ರೀತಿ ಪ್ರೊವೋಕ್ ಮಾಡುವಂತ ರೀತಿಯಲ್ಲಿ ಇತ್ತಿದ್ದು. ಆ ಪ್ರತಿಭಟನೆಯ ಸಂದರ್ಭದಲ್ಲಿ ನೋಡಿ, ಒಂದೊಂದು ಕೂದಲು ಕೂಡ ಕಿತ್ಕೊಳ್ಳೋಕ್ಕಾಗಲ್ಲ ಅಂತ ಅವರು ಆಕ್ಷನ್ ಮಾಡ್ತಾ ಇದ್ದಾರೆ, ಕೈ ತೋರಿಸಿ ತಲೆ ಮೇಲೆ. ಮತ್ತೊಂದು ತೋಳು ತಟ್ಟಿ ಸವಾಲು ಹಾಕ್ತಾ ಇರೋದು, ಪಂಥಾಹ್ವಾನ ಕೊಡ್ತಾ ಇರೋದು, ಸವಾಲು ಹಾಕ್ತಾ ಇರುವಂತದ್ದು. ಎಚ್ಚರಿಕೆ ವಿರುದ್ಧವಾಗಿ ವಾಗ್ದಾಳಿಯನ್ನ ನಡೆಸಿದ್ರು ಪ್ರದೀಪ್ ಈಶ್ವರ್. 80 ಲಕ್ಷದ ವಾಚ್ ಕಟ್ಕೊಂಡಿದ್ದಾರೆ, ಮತ್ತೊಂದು ಮಗದೊಂದು ಅನೇಕ ವಿಚಾರಗಳನ್ನ ಪ್ರಸ್ತಾಪ ಮಾಡಿದ್ರು. ಸೊ ಇದನ್ನ ವಿರೋಧಿಸಿ ಅವರ ಕಾರಿಗೆ ಮುತ್ತಿಗೆ ಹಾಕಿ ಪ್ರತಿಭಟನೆಯನ್ನ ಮಾಡ್ತಾ ಇದ್ರು. ಎಚ್ ಡಿ ಕುಮಾರಸ್ವಾಮಿಗೆ ಕ್ಷಮೆ ಕೇಳಬೇಕು ನೀವು ಅಂತ. ನೋಡಿ, ಮತ್ತೊಂದು ಭಾಗದಲ್ಲಿ ಅವರ ಕಡೆಗೆ ತೂರಿ ಬಂದಿರುವಂತಹ ಚಪ್ಪಲಿ ನಾವು ಮಾರ್ಕ್ ಮಾಡಿ ತೋರಿಸ್ತಾ ಇದ್ದೀವಿ. ದೂರದಲ್ಲಿರುವಂತಹ ವ್ಯಕ್ತಿ ಪ್ರದೀಪ್ ಈಶ್ವರ್ ಕಡೆಗೆ ಚಪ್ಪಲಿಯನ್ನು ಎಸೆದಿದ್ದಾರೆ. ಈ ಚಪ್ಪಲಿ ಎಸೆತ ಆಗ್ತಾ ಇದ್ದಂಗೆ ಮತ್ತೊಂದಿಷ್ಟು ಹೈ ಡ್ರಾಮಾ ನಡೀತು. ಕೆಂಪೇಗೌಡ ಜಯಂತಿ ಆಚರಣೆಯ ಸಂದರ್ಭದಲ್ಲಿ ನಡೆದಂತಹ ಹೈ ಡ್ರಾಮಾ ಇದು. ಚಪ್ಪಲಿ ಎಸೆದಾಗಿ ಶಾಸಕ ಪ್ರದೀಪ್ ಈಶ್ವರ್ ಕಡೆ ಒಂದ್ ಕಡೆ ತೋಳು ತಟ್ಟಿ ಸವಾಲಿದು ಅಂತ ಪ್ರತಿಭಟನಾಕಾರರಿಗೆ ಆಹ್ವಾನವನ್ನ ಕೊಟ್ಟಂತ ರೀತಿಯಲ್ಲಿ ಪ್ರದೀಪ್ ಈಶ್ವರ್ ಆಕ್ಷನ್ ಮಾಡ್ತಾ ಇರುವಂತಹ ದೃಶ್ಯವನ್ನ ನೋಡ್ತಾ ಇದ್ವಿ. ನಂದೊಂದು ಕೂದಲು ಕೂಡ ಕಿತ್ಕೊಳ್ಳೋಕ್ಕಾಗಲ್ಲ ಅಂತ ಆ ಪ್ರತಿಭಟನಾಕಾರರ ಕಡೆಗೆ ಕೈ ಮಾಡಿ ತೋರಿಸ್ತಾ ಇದ್ದಾರೆ ಶಾಸಕ ಪ್ರದೀಪ್ ಈಶ್ವರ್. ಹೀಗೆ ಹೈ ಡ್ರಾಮಾ ನಡೆದು ಹೋಯ್ತು. ಈ ಚಪ್ಪಲಿ ಎಸೆದವನನ್ನ ವಶಕ್ಕೆ ಪಡೆದುಕೊಳ್ಳೋದಕ್ಕೆ ಪೊಲೀಸರು ಮುಂದಾಗ್ತಾರೆ. ಆಗ ಉಳಿದಂತ ಪ್ರತಿಭಟನಾಕಾರರು ಪೊಲೀಸರನ್ನೇ ಅವರ ವಿರುದ್ಧನೂ ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು. ಪೊಲೀಸರು ಪ್ರತಿಭಟನಾಕಾರರ ಮಧ್ಯೆ ತಳ್ಳಾಟ ನೂಕಾಟ ಹೈ ಡ್ರಾಮಾ ನಡೆದು ಹೋಗಿದೆ ಚಿಕ್ಕಬಳ್ಳಾಪುರದಲ್ಲಿ. ಎಚ್ ಡಿ ಕುಮಾರಸ್ವಾಮಿ ಅವರಿಗೆ ನೀವು ಕ್ಷಮೆ ಕೇಳಬೇಕು ಅಂತ ಆಗ್ರಹ ವ್ಯಕ್ತವಾಗಿದ್ದು. ಸೊ ಆ ಹಿನ್ನೆಲೆಯಲ್ಲಿ ಪ್ರತಿಭಟನೆ ನಡೀತಾ ಇತ್ತು. ಪ್ರತಿಭಟನೆ ಉದ್ವಿಗ್ನ ಪರಿಸ್ಥಿತಿಗೆ ಹೋದಂತಹ ದೃಶ್ಯ ಯಾವಾಗಂದ್ರೆ ಪ್ರದೀಪ್ ಈಶ್ವರ್ ಅವರು ತೋಳು ತಟ್ಟಿ ಅದು ಕೂದಲು ಕೂಡ ಕಿತ್ಕೊಳ್ಳೋಕ್ಕಾಗಲ್ಲ ಅಂತ ಆಕ್ಷನ್ ಮಾಡ್ತಾರೆ. ನೋಡಿ, ಈ ದೃಶ್ಯ ಸ್ಕ್ರೀನ್ನ ಬಲಭಾಗದಲ್ಲಿದೆ. ಕಾರ್ ಮೇಲೆ ನಿಂತ್ಕೊಂಡು ಅವ್ರು ಈ ರೀತಿಯಾಗಿ ಆಕ್ಷನ್ ಮಾಡ್ತಾ ಇದ್ದಂಗೆ ಅಲ್ಲಿ ಆಕ್ರೋಶ ಮತ್ತಷ್ಟು ಜಾಸ್ತಿ ಆಗುತ್ತೆ. ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ದತ್ತಾತ್ರೇಯ ಸಂಪರ್ಕದಲ್ಲಿದ್ದಾರೆ. ದತ್ತಾತ್ರೇಯ, ಆಕ್ರೋಶ ಇತ್ತು. ಈ ಬಗ್ಗೆ ಪ್ರತಿಭಟನೆ ವಿಕೋಪಕ್ಕೆ ಹೋಗಿದ್ದು, ಅಂದ್ರೆ ಈ ಚಪ್ಪಲಿ ಎಸೆಯುವಂತ ಮಟ್ಟಿಗೆ ಹೋಗಿದ್ದು ಪ್ರದೀಪ್ ಈಶ್ವರರು ತೋಳನ್ನ ತಟ್ಟಿದ ನಂತರದಲ್ಲೇನಾ? ನಂದೊಂದು ಕೂದಲು ಕಿತ್ಕೊಳ್ಳೋಕ್ ಆಗಲ್ಲ ಅಂತ ಆಕ್ಷನ್ ಮಾಡ್ತಾರಲ್ಲ, ಆವಾಗ ಹೇಗೆ? ಅರುಣ್, ಖಂಡಿತವಾಗಿಯೂ. ಯಾಕಂದ್ರೆ ಇವತ್ತು ಕೆಂಪೇಗೌಡರ ಜಯಂತಿಯನ್ನ ಅದ್ದೂರಿಯಾಗಿಯೇ ಮಾಡಲಾಗ್ತಾ ಇತ್ತು. ಆದ್ರೆ ಕಳೆದ 2 ದಿನಗಳಿಂದಲೂ ಸಹ ಈಗ ರಾಜ್ಯ ಮಟ್ಟದಲ್ಲಿ ಬಹಳಷ್ಟು ದೊಡ್ಡ ಮಟ್ಟದ ಸದ್ದು ಮಾಡ್ತಾ ಇರುವಂತಹ ಬಿಡದಿ ವಿಚಾರಕ್ಕೆ ಸಂಬಂಧಿಸಿದಂತೆ ಚಿಕ್ಕಬಳ್ಳಾಪುರದ ಶಾಸಕ ಏನಿದ್ದಾರೆ ಪ್ರದೀಪ್ ಈಶ್ವರ್ ಅವರು ಕುಮಾರಸ್ವಾಮಿ ಅವರ ವಾಚ್ಗಳ ಬಗ್ಗೆ ಸಾಕಷ್ಟು ರೀತಿಯಾದಂತಹ ಮಾತನಾಡಿದ್ರು. ಈ ವೇಳೆ ಕುಮಾರಸ್ವಾಮಿ ಹಾಗೂ ದೇವೇಗೌಡರ ವಿಚಾರಕ್ಕೆ ಸಂಬಂಧಿಸಿದಂತೆ ಕಳೆದ ದಿನವಷ್ಟೇ ಸ್ಥಳೀಯ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದ ಶಾಸಕ ಮೇಲೂರು ರವಿಕುಮಾರ್ ಅವರು ಸಹ ಒಂದು ಬಹಿರಂಗವಾಗಿ ಗಂಡಸ್ತನಕ್ಕೆ ಶಾಸಕರಿಗೆ ಸವಾಲನ್ನ ಹಾಕಿದ್ರು ಪ್ರದೀಪ್ ಈಶ್ವರ್ ಅವರಿಗೆ. ಸದ್ಯ ಇವತ್ತು ಇದೇ ವಿಚಾರಕ್ಕೆ ಸಂಬಂಧಿಸಿದಂತೆ ಸಾಕಷ್ಟು ಜನ ಜೆಡಿಎಸ್ ಮುಖಂಡರು ಹಾಗೂ ಕುಮಾರಸ್ವಾಮಿ ಅವರ ಬೆಂಬಲಿಗರು ಇವತ್ತು ಕನ್ನಡ ಭವನದಲ್ಲಿ ಏನೋ ಒಂದು ಕೆಂಪೇಗೌಡರ ಜಯಂತಿಯನ್ನ ಆಚರಣೆ ಮಾಡಲು ಬಹಳಷ್ಟು ಸಿದ್ಧತೆಯನ್ನ ಮಾಡ್ಕೊಂಡು ಬರ್ತಾ ಇರ್ತಾರೆ. ಸೊ ಈ ವೇಳೆ ಶಾಸಕರಾದಂತಹ ಪ್ರದೀಪ್ ಈಶ್ವರ್ ಅವರು ಕನ್ನಡ ಭವನದ ಒಂದು ಕಾರ್ಯಕ್ರಮದ ಒಂದು ಸಭೆಗೆ ಭೇಟಿ ಆಗ್ತಾ ಇದ್ದಂತೆ ಅಲ್ಲಿದ್ದಂತಹ ಪ್ರತಿಯೊಬ್ಬರೂ ಸಹ ಒಂದು ರೀತಿಯಾದಂತಹ ಉಚ್ಚ ಅಂತ ಕೂಗಿ ಬಹಳಷ್ಟು ರೀತಿಯಾದಂತಹ ಧಿಕ್ಕಾರಗಳನ್ನ ಕೂಗಿ ಅವಾಚ್ಯ ಪದಗಳಿಂದ ಶಾಸಕರನ್ನ ನಿಲ್ಲಿಸಿ ಯಾವುದೇ ಕಾರಣಕ್ಕೂ ನೀವು ವೇದಿಕೆ ಕಾರ್ಯಕ್ರಮದಲ್ಲಿ ಇರಬಾರ್ದು ಅಂತ ಬಹಳಷ್ಟು ರೀತಿಯಾದಂತಹ ಅಡ್ಡಿಪಡಿಸ್ತಾರೆ. ಈ ವೇಳೆ ಅಡ್ಡಿಪಡಿಸಿದಂತಹ ಸಂದರ್ಭದಲ್ಲಿ ಸ್ಥಳೀಯವಾಗಿ ಏನಿರ್ತಾರೆ ಅಲ್ಲಿನ ಮುಖಂಡರನ್ನ ನಿಯಂತ್ರಿಸಲು ಪೊಲೀಸರು ಒಂದು ರೀತಿಯಾದಂತಹ
ಅರಸಾಹಸವನ್ನ ಪಡುವಂತಹ ದೃಶ್ಯಗಳನ್ನು ನಾವು ಕಾಣ್ತಾ ಇದ್ವಿ. ಇನ್ನು ಸಭೆಯ ಬಳಿಕ ಬಹಳಷ್ಟು ರೀತಿಯಾದಂತಹ ಉದ್ರಿಕ್ತ ವಾತಾವರಣ ನಿರ್ಮಾಣವಾಗಿತ್ತು ಎಂದಿರಬಹುದು. ಇನ್ನು ಕಾರ್ಯಕ್ರಮ ಮುಗಿಸಿಕೊಂಡು ಶಾಸಕ ಪ್ರದೀಪ್ ಈಶ್ವರ್ ವಾಪಸ್ ತೆರಳುವ ವೇಳೆ ಕಾರಿನ ರೂಫ್ ಟಾಪ್ಗೆ ಹತ್ತಿ ಅಲ್ಲಿನ ಒಂದು ತೊಡೆ ತಟ್ಟಿ ಯಾರು ಸಹ ಏನೂ ಮಾಡಕ್ಕೆ ಆಗುವುದಿಲ್ಲ ಅಂತ ತನ್ನ ತಲೆಯಲ್ಲಿರುವಂತಹ ಕೂದಲನ್ನ ತೋರಿಸಿ ಒಂದು ರೀತಿಯಂತಹ ಅಲ್ಲಿದ್ದಂತ ನೆರೆದೇರಿದಂತಹ ಈ ಜೆಡಿಎಸ್ ಕಾರ್ಯಕರ್ತರು, ಕುಮಾರಸ್ವಾಮಿ ಬೆಂಬಲಿಗರು ಹಾಗೂ ಒಕ್ಕಲಿಗರ ಮುಖಂಡರನ್ನ ಒಂದು ರೀತಿಯಾದಂತಹ ಒಕ್ಕಲಿಬೇಸುವ ಉದ್ದೇಶದಿಂದ ಈ ಒಂದು ರೀತಿಯಾದಂತಹ ಒಂದು ಆಕ್ಷನ್ ಏನ್ ತೋರಿಸ್ತಾರೋ ಇದರಿಂದ ಬಹಳಷ್ಟು ರೀತಿಯಾದಂತಹ ಕೆರಳುತ್ತಾರೆ. ಈ ಕೆರಳಿದ ನಂತರ ಅಲ್ಲಿದ್ದಂತಹ ಸ್ಥಳೀಯರು ಸಹ ಒಂದು ಚಪ್ಪಲಿ ಹಾಗೂ ಶೂಗಳನ್ನ ಶಾಸಕ ಪ್ರದೀಪ್ ಈಶ್ವರ್ ಮೇಲೆ ಎಸೆಯುವಂತಹ ದೃಶ್ಯಗಳು ಸಹ ಈಗ ನ್ಯೂಸ್ 18ಗೆ ಲಭ್ಯವಾಗಿರುವಂತದ್ದು. ಜೊತೆಗೆ ಈ ವಿಚಾರಕ್ಕೆ ಸಂಬಂಧಿಸಿದಂತೆ ಕುಮಾರಸ್ವಾಮಿ ಅವ್ರಿಗೂ ಸಹ ನೇರವಾಗಿ ಸವಾಲು ಹಾಕಿದ್ದಾರೆ. ತಾಕತ್ತಿದ್ರೆ ನಿಮಗೆ ಚಿಕ್ಕಬಳ್ಳಾಪುರಕ್ಕೆ ಬನ್ನಿ ಅಂತ ಸವಾಲು ಹಾಕಿರುವಂತದ್ದು ಅರುಣ್. ಓಕೆ ದತ್ತಾತ್ರೇಯ, ಏನೇ ಇದ್ರೂ ಕೂಡ ಸಂವಿಧಾನಬದ್ಧವಾಗಿ ಕಾನೂನು ಕಟ್ಟಳೆ ಎಲ್ಲ ರೀತಿ ನಡ್ಕೋಬೇಕಾಗತ್ತೆ. JDS ಮುಖಂಡರಿಗೂ ಕೂಡ ಇದು ಶೋಭೆ ತರುವಂತ ವಿಚಾರ ಅಲ್ಲ. ಕಪ್ಪು ಬಾವುಟ ತೋರಿಸುವಂಥದ್ದು, ಆಗ್ರಹಿಸೋದು ಇದೆಲ್ಲ ಸಹಜವಾಗಿರುತ್ತೆ ರಾಜಕಾರಣದಲ್ಲಿ. ಬಟ್ ಚಪ್ಪಲಿ ಎಸೆಯುವಂತ ಮಟ್ಟಕ್ಕೆ ಹೋಗಬಾರ್ದಾಗಿತ್ತು ಅಂತ. ಖಂಡಿತವಾಗಿಯೂ ಅರುಣ್, ಯಾಕಂದ್ರೆ ಒಂದು ಕಾರ್ಯಕ್ರಮದ ವೇದಿಕೆಯಲ್ಲೇ ಬಹಳಷ್ಟು ರೀತಿಯಾದಂತಹ ಒಂದು ಒಕ್ಕಲಿಗ ಸಮುದಾಯದ ಮುಖಂಡರೇ ಒಂದು JDS ಕಾರ್ಯಕರ್ತರು ಹಾಗೂ ಒಕ್ಕಲಿಗ ಸಮುದಾಯದ ಮುಖಂಡರನ್ನ ನಿಯಂತ್ರಿಸುವಲ್ಲಿ ಬಹಳಷ್ಟು ರೀತಿಯಾದಂತಹ ಶ್ರಮ ವಹಿಸುತ್ತಾರೆ. ಇನ್ನು ಸಮುದಾಯದ ಸ್ವಾಮೀಜಿಗಳಾದಂತಹ ಮಂಗಳನಾಥ ಸ್ವಾಮೀಜಿಗಳು ಸಹ ಇಲ್ಲಿ ಒಂದು ಸಮಾಧಾನ ಮಾಡಲು ಮುಂದಾಗ್ತಾರೆ. ಆದ್ರೆ ಯಾವುದಕ್ಕೂ ತಲೆಬಗ್ಗದಂತಹ ಮುಖಂಡರು ಯಾವುದೇ ಕಾರಣಕ್ಕೂ ಶಾಸಕ ಪ್ರದೀಪ್ ಈಶ್ವರ್ ಅವರು ವೇದಿಕೆ ಮೇಲೆ ಇರಬಾರ್ದು ಅಂತ ಒಂದು ಪಟ್ಟನ್ನ ಹಿಡಿದಿರ್ತಾರೆ. ಇದಾದ ನಂತರ ಪೊಲೀಸರು ಮಧ್ಯಪ್ರವೇಶಿಸಿ ಶಾಂತಗೊಳಿಸಲು ಎಷ್ಟೇ ಪ್ರಯತ್ನ ಮಾಡಿದ್ರು, ಜೊತೆಗೆ ಜಿಲ್ಲಾಧಿಕಾರಿಗಳು ಸಹ ಬಹಳಷ್ಟು ಕಟ್ಟುನಿಟ್ಟಾಗಿ ಒಂದು ಈ ಕಾರ್ಯಕ್ರಮವನ್ನ ವೇದಿಕೆ ಮುಖಾಂತರ ನಡೆಸ್ಕೊಡ್ಬೇಕು ಅಂತ ಅವರು ಸಹ ಒಂದು ಕೋರ್ಕೊಳ್ತಾರೆ. ಆದ್ರೆ ಯಾವುದಕ್ಕೂ ತಲೆ ಕೆಡಿಸ್ಕೊಳ್ಳದಂತಹ ಕುಮಾರಸ್ವಾಮಿ ಅಭಿಮಾನಿಗಳು ನಂತರ ಒಂದು ರೀತಿಯಾದಂತಹ ಶಾಂತ ವಾತಾವರಣಕ್ಕೆ ಬಂದಿರ್ತಾರೆ. ಸೊ ಈ ಕಾರ್ಯಕ್ರಮ ಮುಗಿದ ನಂತರ ಈ ರೀತಿಯಾದಂತಹ ವಾತಾವರಣ ತರ್ತಾ ಇರುವಂತಹದ್ದು ಒಂದು ರೀತಿ ಎಲ್ಲೋ ಒಂದು ನಿಟ್ಟಿನಲ್ಲಿ ಒಂದು ಸಮಾಜದ ಮುಖಂಡರಿಗೂ ಸಹ ಇಲ್ಲಿ ಒಂದು ಕೆಟ್ಟ ಹೆಸರು ಬಂದಿರುವಂತಹದ್ದು. ಆದ್ರೆ ಈ ಶಾಸಕ ಪ್ರದೀಪ್ ಈಶ್ವರ್ ಅವರು ಸಮಾಧಾನವಾಗಿ ಇಲ್ಲಿಂದ ಹೋಗಿದ್ರೆ ಇದೇ ಯಾವುದೇ ರೀತಿಯಾದಂತಹ ಇಂತಹ ಒಂದು ವಾತಾವರಣ ಕಂಡು ಬರ್ತಾ ಇಲ್ಲ. ಅವರು ಯಾವತ್ತು ಈ ಒಂದು ರೂಫ್ ಟಾಪ್ ಮೇಲೆ ಹತ್ತು ಅವರಿಗೆ ಸವಾಲನ್ನ ಹಾಕಿ ಅಲ್ಲಿರುವಂತಹ ನೆರೆದೇರಿದ್ದಂತಹ JDS ಕಾರ್ಯಕರ್ತರು ಹಾಗೂ ಕುಮಾರಸ್ವಾಮಿ ಬೆಂಬಲಿಗರನ್ನ ಒಂದು ರೀತಿ ಒಕ್ಕಲೆಬ್ಬಿಸುವಂತ ಪ್ರಯತ್ನವನ್ನ ಏನ್ ಮಾಡ್ತಾರೋ ಈ ದೃಶ್ಯಗಳಿಂದ ಬಹಳಷ್ಟು ರೀತಿಯಾದಂತಹ ಕೆರಳಿ ಅಲ್ಲಿ ಸ್ಥಳೀಯವಾಗಿ ಮತ್ತೆ ಮೆರವಣಿಗೆ ಹೋಗುವಂತಹ ಸಂದರ್ಭದಲ್ಲಿ ಸ್ಥಳೀಯವಾಗಿ ಸಾಕಷ್ಟು ಜನ ಮುಖಂಡರು ತನ್ನ ಕಾಲಿನಲ್ಲಿದ್ದಂತಹ ಚಪ್ಪಲಿಗಳನ್ನ ಕೈಗೆ ತೆಗೆದುಕೊಂಡು ಆ ಕಾರಿನ ಮೇಲೆ ಇದ್ದಂತಹ ಶಾಸಕರ ಮೇಲೆ ಎಸೆಯುವಂತಹ ಪ್ರಯತ್ನವನ್ನ ಮಾಡ್ತಾರೆ. ಸೊ ಈ ವೇಳೆ ಅಲ್ಲಿದ್ದಂತಹ ಪೊಲೀಸರು ಅದನ್ನ ತಡೆದು ಯಾರು ಆ ಚಪ್ಪಲಿ ಎಸೆಯುತ್ತಾರೋ ಅವರನ್ನ ವಶಪಡಿಸಿಕೊಳ್ಳಕ್ಕೆ ಹೋದಾಗ ಅಲ್ಲಿಯೂ ಸಹ ಒಂದು ಮುಖಂಡರು ಪೊಲೀಸರಿಗೂ ಸಹ ಅಡ್ಡಿಪಡಿಸಿರುವಂತಹ ದೃಶ್ಯಗಳು ಸಹ ಇಲ್ಲಿ ಕಂಡಿರುವಂತಹದ್ದು ಅರುಣ್. ದತ್ತಾತ್ರೇಯ, ನಡೀತಾ ಇರುವಂತದ್ದು ಹೋಲ್ಡ್ ಆನ್ ದತ್ತಾತ್ರೇಯ, ಮಾತನಾಡಿಸ್ತೀನಿ, ಮತ್ತಷ್ಟು ಅಪ್ಡೇಟ್ಸ್ ಪಡಿತೀನಿ. HDKಗೆ ಶಾಸಕ ಪ್ರದೀಪ್ ಈಶ್ವರ್ ಚಾಲೆಂಜ್ ಹಾಕಿದ್ದಾರೆ. ತಾಕತ್ತಿದ್ರೆ ಚಿಕ್ಕಬಳ್ಳಾಪುರದಲ್ಲಿ ಎಲೆಕ್ಷನ್ಗೆ ನಿಲ್ಲಲಿ ಅಂತ ಸವಾಲ್ ಹಾಕಿದ್ದ. ಚೇಲಾಗಳಿಗೆ ಹೆದರಲ್ಲ ಅಂತ ಪ್ರದೀಪ್ ಈಶ್ವರ್ ಸವಾಲ್ ಹಾಕಿದ್ದಾರೆ. ಮತ್ತೆ ಎಲ್ಲ ಹೈ ಡ್ರಾಮಾ ನಂತರದಲ್ಲಿ ನಿಮ್ಮ ಚೇಲಾಗಳಿಗೆ ಹೆದರುವ ಮಗ ನಾನಲ್ಲ ಅಂತ ಹೇಳಿದ. ರವಿಕುಮಾರ್ ಬಳಿ ಚಾಲೆಂಜ್ ಮಾಡಿಸೋದಲ್ಲ, ತಾಕತ್ತಿದ್ರೆ ಚಿಕ್ಕಬಳ್ಳಾಪುರದಲ್ಲಿ ಎಲೆಕ್ಷನ್ ನಿಲ್ಲಿ ಅಂತ ಚಾಲೆಂಜ್ ಹಾಕಿದ್ದ. HDK ತಾಕತ್ತಿದ್ರೆ ಚಿಕ್ಕಬಳ್ಳಾಪುರದಲ್ಲಿ ಎಲೆಕ್ಷನ್ ನಿಂತು ಗೆದ್ದುಕೊಳ್ಳಿ ಅಂತ ಚಾಲೆಂಜ್ ಹಾಕಿರೋದು. ಚುನಾವಣಾ ಸವಾಲ್ ಹಾಕಿದ್ದಾರೆ. ನಿಮ್ಮ ಚೇಲಾಗಳಿಗೆ ಹೆದರೋ ಮಗ ನಾನಲ್ಲ ಅಂತ ಹೇಳಿದ. ಕುಮಾರಣ್ಣ, ಖಬರ್ದಾರ್, ನಿನ್ ಚೇಲಾಗಳಿಗೆಲ್ಲ ಎದುರೋನಲ್ಲ ನಾನು. ತಾಕತ್ತಿದ್ರೆ ಬಾ, ರವಿಕುಮಾರ್ ಕೈಯಲ್ಲಿ ಚಾಲೆಂಜ್ ಮಾಡಿಸೋದಲ್ಲ. ನಿನಗೆ ತಾಕತ್ತಿದ್ರೆ ನೀನ್ ಬಂದು ನಿಂತ್ಕೋಬೇಕು ಚಿಕ್ಕಬಳ್ಳಾಪುರದಲ್ಲಿ. ಬಾ, ನೋಡೇ ಬಿಡೋಣ ನೀನು ನಾನು. ಕುಮಾರಣ್ಣ, ಖಬರ್ದಾರ್, ನಿನ್ ಚೇಲಾಗಳಿಗೆಲ್ಲ ಎದುರೋನಲ್ಲ ನಾನು. ತಾಕತ್ತಿದ್ರೆ ಬಾ, ರವಿಕುಮಾರ್ ಕೈಯಲ್ಲಿ ಚಾಲೆಂಜ್ ಮಾಡಿಸೋದಲ್ಲ. ನಿನಗೆ ತಾಕತ್ತಿದ್ರೆ ನೀನ್ ಬಂದು ನಿಂತ್ಕೋಬೇಕು ಚಿಕ್ಕಬಳ್ಳಾಪುರದಲ್ಲಿ. ಬಾ, ನೋಡೇ ಬಿಡೋಣ ನೀನು ನಾನು. ಇದು ಶಾಸಕ ಪ್ರದೀಪ್ ಈಶ್ವರ್ ಅವರು ಆಮೇಲೆ ಮಾತಾಡಿರುವಂತದ್ದು. ಎಲ್ಲ ಹೈ ಡ್ರಾಮಾದ ನಂತರದಲ್ಲಿ ರವಿಕುಮಾರ್ ಜೊತೆಗೆ ಚಾಲೆಂಜ್ ಹಾಕ್ಸೋದಲ್ಲ, ತಾಕತ್ತಿದ್ರೆ ಎಲೆಕ್ಷನ್ ನಿಂತು ಗೆದ್ದುಕೊಳ್ಳಿ ಅಂತ ಸವಾಲು ಹಾಕಿದ್ದ. ಖಬರ್ದಾರ್ ಅಂತ ಹೇಳಿದ್ದ, ಎಚ್ಚರಿಸಿದ್ದ, ಹುಷಾರಾಗಿರಿ ಅಂತ. ಒಂದು ಕಡೆ ಅತಿ ದೊಡ್ಡ ಹೈ ಡ್ರಾಮಾ ನೋಡ್ತಾ ಇದ್ದೀವಿ, ಮತ್ತೊಂದು ಕಡೆ ಇದಾದ ನಂತರದಲ್ಲೂ ಕೂಡ ಶಾಸಕ ಪ್ರದೀಪ್ ಈಶ್ವರ್ ಕಡೆಯಿಂದ ಮತ್ತೆ ಸವಾಲ್. ಕಾರಿನ ರೂಫ್ ಟಾಪ್ ಮೇಲೆ ನಿಂತ್ಕೊಂಡವರು ತೋಳು ತಟ್ಟಿ ಸವಾಲ್ ಹಾಕಿದ್ದು, ನಂದೇನು ಕಿತ್ಕೊಳ್ಳೋಕ್ಕಾಗಲ್ಲ, ಒಂದು ಕೂದಲು ಕೂಡ ಅಲ್ಲಾಡ್ಸೋಕ್ಕಾಗಲ್ಲ ಅಂತ ಆಕ್ಷನ್ ಮಾಡಿದ್ದು. ಅದಾದ್ಮೇಲೆ ಅಲ್ಲಿ ಇದ್ದಂತಹ ಪ್ರತಿಭಟನಾಕಾರರನ್ನ ಪ್ರವೋಕ್ ಮಾಡಿದಂತಹ ರೀತಿ, ಏನೇ ಇದ್ರೂ ಕೂಡ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿರುವಂತವರು ಈ ಮಟ್ಟಕ್ಕೆ ಚಪ್ಪಲಿ ಎಸೆಯುವಂತ ಮಟ್ಟಕ್ಕೆ ಹೋಗಿದ್ದು ಎಷ್ಟರ ಮಟ್ಟಿಗೆ ಸರಿ ಅಂತ JDS ಮುಖಂಡರಿಗೂ ಕೂಡ ಒಂದು ಪ್ರಶ್ನೆ ಕೇಳಿ ಬರ್ತಾ ಇದೆ.